ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಮಜ್ಜಿಗೆ ಮೆಣಸಿಕಾಯಿ ಅಂತಾರೆ, ಮೆಂತ್ಯ ಮೆಣಸಿಕಾಯಿ ಅಂತಾರೆ. ಇದಕ್ಕೆ 4 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕೋತಾ ಇದ್ದೀನಿ. ಬೇಸಿಗೆ ಟೈಮ್ದಲ್ಲಿ ಇದನ್ನೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೆ ಚಳಿಗಾಲದಲ್ಲಿ ನಾವು ಏನಾದರೂ ಸ್ನ್ಯಾಕ್ಸಿಗೆ ಹಿಂಗೆ ಹಾಕ್ಕೊಂಡು ತಿನ್ಲಿಕ್ಕೂ ಇದು ಚಲೋ ಇರುತ್ತೆ. ಸ್ನ್ಯಾಕ್ಸಿಗೆ ಅಂತಂತಂದರೆ ಇದರದ್ದೇ ಮೆಂತ್ಯ ಮೆಣಸಿಕಾಯಿದ್ದು ಅವಲಕ್ಕಿನೂ ಮಾಡ್ಬೋದು. ಮತ್ತು ನಾವು ಮೊಸರನ್ನಕ್ಕೆ ಒಗ್ಗರಣೆ ಕೊಡ್ತಿರ್ತಾವಲ್ಲ, ಇದನ್ನು ಮೆಣಸಿಕಾಯಿ ಹಾಕಿ ಮಾಡಿದರೆ ಸೂಪರಾಗಿರುತ್ತೆ ಟೇಸ್ಟು. ಅದಕ್ಕೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕೋತಾ ಇದ್ದೀನಿ. ಇದನ್ನೊಂದು ಸ್ವಲ್ಪ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಇಲ್ಲಾಂದ್ರೆ ಹೊತ್ಬಿಡುತ್ತೇವೆ. ಇದನ್ನು ನಾನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ನನಗೆ ಕ್ವಾಂಟಿಟಿಗೆ ಒಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಹುರ್ಕೊಂಬತ್ತಿಗೆ ಅಷ್ಟು ಗೊತ್ತಾಗಲಿಲ್ಲ ನನಗೆ, ಯಾಕಂದರೆ ನಾನು ಪಾವು ಕಿಲೋದಷ್ಟು ಮೆಣಸಿಕಾಯಿ ತೊಗೊಂಡಿದ್ದೆ. ಅದಕ್ಕೆ ಇದು ಜಾಸ್ತಿ ಅನ್ನಿಸ್ಲಿಕ್ಕತ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಎತ್ತಿಟ್ಕೊಂಡೆ. ನಾನು 4 ಚಮಚ ಹಾಕ್ಕೊಂಡಿದ್ದೆ, ಬಟ್ ಪಾವು ಕಿಲೋಕ್ಕೆ ಇದು ಜಾಸ್ತಿ ಅನ್ನಿಸ್ತು ನನಗೆ. ಇದರಲ್ಲಿ ಫಸ್ಟಿಗೆ ಉಪ್ಪು ಹಾಕ್ಬಿಡೋಣ. ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ, ಅಂದರೆ ಕೆಡಬಾರ್ದು ಅಂತಂದರೆ ಕ್ವಾಂಟಿಟಿಗಿಂತ ಒಂದು ಸ್ವಲ್ಪ ನಾನು ಕೈಲೇ ಹಾಕೋತಾ ಇದ್ದೀನಿ. ನೀವು ಚಮಚದೇ ರೂಢಿ ಇತ್ತಂತ ಅದರಲ್ಲೇ ಹಾಕೋಬೇಕು. ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕೋಬೇಕು. ಇದನ್ನು ಗ್ರೈಂಡರಲ್ಲಿ ಮಿಕ್ಸಿನಲ್ಲಿ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಪೇಸ್ಟ್ ಇದು ಮಿಕ್ಸ್ಚರ ಆಯಿತು. ಇದಕ್ಕೆ ಈ ಥರ ನುಣ್ಣಗೆ ಪುಡಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ನನಗೆ ಎಷ್ಟು ಪುಡಿ ಒಂದು ಇದರಲ್ಲೇ ಹಾಕ್ಕೊಂಡಿದ್ದೆ ನಾನು. ಇದಕ್ಕೆ ನಾನು ಮೊಸರು ಹಾಕ್ಕೋತಾ ಇದ್ದೀನಿ. ಪಾವು ಕಿಲೋದ ಮೆಣಸಿಕಾಯಿ ನೋಡಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದು ಒಂದು ಸ್ವಲ್ಪ ನೀರು ಜಾನಿಸಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೆಣಸಿಕಾಯಿ ನೋಡಿ ತೊಗೋಬೇಕು, ಒಂದು ಸ್ವಲ್ಪ ದಪ್ಪ ಇರಬೇಕು, ಖಾರ ಕಡಿಮೆ ಇದ್ದಿದ್ದು ತೊಗೋಬೇಕು. ಇದಕ್ಕೆ ನಾನು ಮೊಸರು ನಾದ್ಕೊಂಡಿದ್ದೀನಿ. ಇದಕ್ಕೆ ನಾನು ಇದನ್ನು ತುಂಬ್ಕೋತಾ ಇದ್ದೀನಿ. ಮೊಸರು ಹಾಕಿ ಇದನ್ನು ಎಷ್ಟು ಹಿಟ್ಟಿನಲ್ಲೇ ನಾದ್ಕೊಂಡಿದ್ದೀನಿ, ಅಂದರೆ ಎಲ್ಲ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಹಚ್ಕೋಬೇಕಂತ ಫಸ್ಟಿಗೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟೆ. ನನಗೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಮುಟ್ಟಿದ್ರೆ ಕೈಯಲ್ಲಿ ಒಂದು ಸ್ವಲ್ಪ ಉರಿ ಬಂದಂಗೆ ಆಗ್ತದೆ. ನಾನು ಪ್ಲಾಸ್ಟಿಕ್ ತೊಗೊಂಡು ಅದರಲ್ಲೇ ಮೊಸರು ಒಂದು ಸ್ವಲ್ಪ ಕಡಿಮೆ ಬಿದ್ದಿತ್ತು. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಂತ ಹಾಕೋತಾ ಇದ್ದೀನಿ. ಮೊಸರು ನೋಡಿ ಸ್ವಲ್ಪ ಹಾಕೋತಾ ಹೋಗಬೇಕು. ಫಸ್ಟಿಗೆ ಭಾಳಷ್ಟು ಹಾಕಿದ್ರೆ ಭಾಳ ಅಳಕಾಗಿಬಿಡುತ್ತೆ, ತುಂಬಲಿಕ್ಕೆ ಪೇಸ್ಟ್ ಕರೆಕ್ಟಾಗಿ ಕೂಡೋದಿಲ್ಲ. ಸ್ವಲ್ಪ ಆರ್ಕೋತ ಹೋಗ್ತಾಯಿದೆ. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಹೋಗ್ತಾ ಇರಬೇಕು ಅವಾಗವಾಗ. ಇದನ್ನು ಚಲೋತ್ತಿಗೆ ಕಲಸೋಣಂತೆ. ನಾನು ಪ್ಲಾಸ್ಟಿಕ್ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬನ ಕೈ ನುಸ್ತಾ ಇರ್ತೀನಿ. ಇದಕ್ಕೆ ಒಂದು ಪರಿಹಾರ ಹೇಳ್ತೀನಿ ಫ್ರೆಂಡ್ಸ್. ನಾನು ಒಂದು ಟ್ರಿಕ್ ಇದರಲ್ಲೇ ಬಳಸ್ತಾ ಇದ್ದೀನಿ. ಅದನ್ನೇ ಮುಂದ್ಗಡೆ ತೋರಿಸ್ತೀನಿ ನಿಮಗೆ. ಟ್ರಿಕ್ ಫಸ್ಟಿಗೆ ಕೈಲೇ ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಒಂದೇ ಕೈಲೇ ನಾನು ಇದನ್ನು ತುಂಬ್ಕೋತಾ ಇದ್ದೀನಿ. ಮೆಣಸಿಕಾಯಿ ನಡು ತುಂಬ್ಕೋತಾ ಇದ್ದೀನಿ. ನಿಮ್ಗೆ ಒಂದು ವೇಳೆ ಒಂದು ಐಡಿಯಾ ಅಂತಂತಂದರೆ ಮೆಣಸಿಕಾಯಿ ಕೈಯಲ್ಲಿ ಉರಿಬಾರ್ದು ಅಂತಂತಂದರೆ ಮೆಣಸಿಕಾಯಿ ಹಚ್ಚಿದಾದ್ಮೇಲೆ ಕೈ ಉರಿತು ಅಂತಂದರೆ ಸಪೋಸು ಅದು ಹಸಿ ಹಾಲು ತೊಗೊಂಡು ಒಂದು ಸ್ವಲ್ಪ ಕೈಗೆಲ್ಲ ಹಚ್ಕೋಬೇಕು. ಹಸಿ ಹಾಲು ಕೈಗೆ ಹಚ್ಕೊಂಡು ಆಮೇಲೆ ಕೈ ತೊಗೊಂಡ್ರೆ ಉರಿಯೆಲ್ಲ ಕಡಿಮೆ ಆಗುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ದರು. ಇದಕ್ಕೆ ಒಂದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಯೂಟ್ಯೂಬ್ನಲ್ಲಿ ಇದೆ ಫಸ್ಟ್ ಅಂತ ಹೇಳ್ಬೋದು. ಇದು ಚಮಚಲ್ಲೇ ನಾನು ಚಮಚ ಏನಂತಂದರೆ ಹಿಂದ್ಗಡೆ ತೊಗೋಬೇಕು. ಹಿಂದ್ಗಡೆ ತೊಗೊಂಡು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅವುಗಳೆಲ್ಲ ಹಿಂದ್ಗಡೆನಾಗೆ ತುಂಬಿಸ್ಕೋತಾ ಇದ್ದೀನಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ, ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಈ ಥರ ತುಂಬಿದ್ರೆ ನಮ್ಮ ಕೈ ಬೇನೆನೂ ಬರೋದಿಲ್ಲ ಮತ್ತು ನೀಟಾಗಿ ತುಂಬ್ತವೆ. ಈ ಸದ ನಾವು ಚಾಕುಲಿ ತುಂಬಕ್ಕೆ ಹೋದ್ರೆ ಅಷ್ಟು ಸರಿಯಾಗಿ ಬರೋದಿಲ್ಲ, ಕಟ್ಕೊಂಡ್ರೆ ನಮ್ಗೆ ಗ್ರಿಪ್ ಸಿಗೋದಿಲ್ಲ. ಈ ಥರ ಚಮಚನ ಹಿಂದ್ಗಡೆ ನಿಲ್ಸ್ಕೊಂಡು ಈ ಥರ ತುಂಬ್ಕೋತ ಹೋಗಬೇಕು. ಇದು ಬೇಸಿಗೆ ಕಾಲದಲ್ಲಿ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷ ಇಡೀ ಬರುತ್ತೆ. ನಾನು ಪಾವು ಕಿಲೋದಷ್ಟೇ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬಹುದು. ನಮ್ಗೆ ಇಷ್ಟೇ ಸಾಕಂತ ನಾನು ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ತೊಳೆದಿಟ್ಟು ಮೆಣಸಿಕಾಯಿನ ನೋಡಿ ಆರಿಸಿ ತೊಗೋಬೇಕು. ಅಂದರೆ ಜಾಸ್ತಿ ಖಾರ ಇರಲಾರ್ದಂಥದ್ದು ತೊಗೋಬೇಕು. ಇದನ್ನು ಹಾಗೆ ಹೋಳಿಗೆ ಜೊತೆ ತಿನ್ನಲಿಕ್ಕೂ ಚಲೋ ಇರುತ್ತೆ. ಮೆಂತ್ಯ ಮೆಣಸಿಕಾಯಿ ಅಂತಾರೆ ಇವಕ್ಕೆ. ಮೆಂತ್ಯ ಯಾವಾಗಲೂ ಒಂದು ಸ್ವಲ್ಪ ತಿನ್ಕೋತಾ ಇದ್ದರೆ ನಮಗೆ ಶುಗರ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಮೆಂತ್ಯ ಯಾವಾಗಾದರೂ ಒಂದು ಸ್ವಲ್ಪ ತಿನ್ಕೋತಾ ಇರಬೇಕು. ಮೆಂತ್ಯ ಪಲ್ಯ ಆಗಲಿ, ಮೆಂತ್ಯ ದೋಸೆ ಹಾಕೋದ್ರಲ್ಲಿ ಮೆಂತ್ಯ ಹಾಕ್ತಾರೆ. ಅಂದರೆ ಕ್ವಾಂಟಿಟಿ ಒಂದು ಸ್ವಲ್ಪ ಯಾವಾಗಾದರೂ ನಮ್ಮ ದೇಹಕ್ಕೆ ಸೇರ್ತಾನೆ ಇದ್ದರೆ ಚಲೋ ಇರುತ್ತೆ. ರೆಸಿಸ್ಟೆನ್ಸ್ ಪವರು ಜಾಸ್ತಿ ಬರುತ್ತೆ ಮೆಂತ್ಯದಿಂದ ಅಂತಾರೆ. ಅದಕ್ಕೆ ಮೆಂತ್ಯನ ನಾನು ಹೀಗೆ ಮಾಡಿ ಇಟ್ಕೋತಾ ಇದ್ದೀನಿ. ವರ್ಷ ಪೂರ್ತಿ ನನಗೆ ಯಾವಾಗ ಮಾಡೋಕ್ಕಾಗೋದಿಲ್ಲ. ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತಂದರೆ ಆಗಂಗಿಲ್ಲ. ಈಗೆಲ್ಲ ನೋಡಿ ಫ್ರೆಂಡ್ಸ್, ಪಾವು ಕಿಲೋದಷ್ಟು ಇದು ಎಲ್ಲನೂ ಮಾಡಿ
ಮಾಡಿ ಇಟ್ಕೊಂಡಿನಿ. ಹೀಗೆ ಕಾಣಿಸ್ತಾ ಇವೆ ಇವು. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ತಿನ್ಬೇಕು ಅನ್ನಿಸ್ತಾ ಇತ್ತು, ಬಟ್ ಖಾರ ಇರ್ತಾವೆ, ತಿನ್ಲಿಕ್ಕೆ ಆಗೋದಿಲ್ಲ. ಉಪ್ಪು ಎಲ್ಲ ಖಾರ ಸೂಪರಾಗಿ ಇತ್ತು. ಮೇಲ್ಗಡೆ ಇಡಬೇಕಂತ ಹೋಗ್ತಾ ಇದ್ದೀನಿ. ಬಿಸಿಲಿತ್ತು ಫ್ರೆಂಡ್ಸ್. 1-2 ದಿನ ಇವನ್ನ ಇಟ್ಟು ಒಣಗಿಸ್ಬೇಕು. ಮೇಲೆ ಇಟ್ಟು ಬರಬೇಕಂತ ಹೋಗ್ತಾ ಇದ್ದೀನಿ. ನಾನು ಕೆಳಗಡೆ ಇಟ್ಟರೆ ಸೌಜು ಆ ಕಡೆ ಈ ಕಡೆ ಒಂದೊಂದ್ಸಲ ಸಾಯಂಕಾಲ ಬರ್ತಿರ್ತಾನೆ. ನಾನು ಸಾಯಂಕಾಲ ತೊಳ್ಕೊಳಿಕ್ಕೆ ಆಗಲಿಲ್ಲ ಅಂದರೆ ಪಟ್ನೆ ಅವನೇನಾದರೂ ಮಾಡ್ತಾನೆ ಅಂತ ಹೇಳಿ ಮೇಲ್ಗಡೆ ಇಡ್ತಾ ಇದ್ದೀನಿ. ಒಂದು ಸಿಂಟ್ಯಾಕ್ಸ್ ಮೇಲೆ ಇಟ್ಟಿದ್ದೀನಿ. ಇಲ್ಲಿ ಒಂದು ಸಣ್ಣದು ಕಾಲಮ್ ಇತ್ತು, ಕಾಲಮ್ದು ಅದ್ರ ಮೇಲೆ ಇಡ್ತಾ ಇದ್ದೀನಿ. ಈ ಒಂದು ಸ್ವಲ್ಪ 2-3 ದಿನ ಒಣಗಿದ್ರೆ ಚೆನ್ನಾಗಿರುತ್ತವೆ. ಆಮೇಲೆ ಯಾವಾಗ ಆದ್ರೂ ಮಾಡ್ಕೋಬೋದು, ವರ್ಷ ಇಟ್ಟು ಏನೂ ಆಗೋದಿಲ್ಲ. ಹೀಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರೆಂಡ್ಸ್.